ಇವಾಗ ಹಲ್ಕಾ ಡಾನ್. ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಶ್ರೀಕಾಂತ್ ಒಳ್ಳೆಯದಾಗಲಿ. ಪ್ರಮೋದ್ ಜೊತೆಲಿ ಅಮೃತ ಅಯ್ಯಂಗಾರ್ ಹಾಗೂ ಜ್ಯೋತಿಯವರು, ಸಾಯಿ ಕುಮಾರ್ ಒಂದು ಕ್ಯಾಮಿಯೋ ರೋಲ್ ಮಾಡ್ತಾ ಇದ್ದಾರೆ. ಭಾಳ ಖುಷಿಯಾದ ವಿಷಯ. ಆ್ಯಂಡ್ ಇವತ್ತು 50 ಇಯರ್ಸ್ ಆಗಿದೆ ಸಾಯಿ ಕುಮಾರ್. ಭಾಳ ಖುಷಿ ಆಗುತ್ತೆ, ಯಾಕಂದ್ರೆ ಇವಾಗ ತಾನು ನಾವು ಒಂದು ಲಾಸ್ಟ್ ವೀಕ್ ಒಂದು ಶೆಡ್ಯೂಲ್ ಮುಗಿಸ್ದು ಬೈಲ್ಸ್ ಪಿಕ್ಚರ್ದು ನಾನು, ಸಾಯಿ ಕುಮಾರ್ ಹಾಗೂ ಜಯರಾಮ್ ಅವರು. ಒಂದು ವಾರ ನಮಗೆ ಹೆಂಗಿತ್ತು ಅಂದರೆ ಒಂದು ತಿರುಗಿ ಹಳೆ ನೆನಪುಗಳು, ಮುದ್ದಿನ ಕಣ್ಮಣಿ ಹಾಗೂ AK-47 ನಾನು ನೆನಪುಗಳನ್ನ ಮೆಲ್ಕಾಗ್ತಾ ಆ 7 ದಿನ ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ. ಶೂಟಿಂಗ್ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ನೀವು ಅವ್ರ ಜೊತೆ ವರ್ಕ್ ಮಾಡಬೇಕಂದ್ರೆ ಖುಷಿ ಆಗುತ್ತೆ. ಜಯರಾಮ್ ಅವರು ಎಲ್ಲರೂ ಇರ್ಬೋದು. ಆ್ಯಂಡ್ ಇಟ್ಸ್ ಹಾನರ್ ಟು ವರ್ಕ್ ವಿತ್ ಹಿಮ್. ಆ್ಯಂಡ್ ಒಳ್ಳೆ ವಾಯ್ಸ್ ಅವ್ರಿಗೆ ಅವಾಗಿದ್ದ. ಆ್ಯಂಡ್ ಅವ್ರ ಇಡೀ ಫ್ಯಾಮಿಲಿ ಈ ಸಿನಿಮಾ ರಂಗಕ್ಕೆ ಮುಡುಪಾಗಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಅವ್ರ ಬ್ರದರ್ಸ್ ಇರ್ಬೋದು, ತಾಯಿ, ಅವ್ರ ಫಾದರು, ಅವ್ರ ಮಗ ಇವಾಗ ಐ ಥಿಂಕ್ ಅಮೇಝಿಂಗ್. ಅವ್ರ ಮಗ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಬರ್ತಾಯಿದ್ರೆ. ಆ್ಯಂಡ್ ನಮ್ಗೆ ಭಾಳ ಖುಷಿ ಆಯ್ತು ಇವಾಗ 50 ಇಯರ್ಸ್ ನಾನು ಫೆಸಿಲೇಟ್ ಮಾಡೋದು. ಅವ್ರು ಇನ್ನೂ 100 ಇಯರ್ಸ್ ಆಗಲಿ, ಅದು ಆ 100 ಇಯರ್ಸ್ಗೆ ನಾನು ಇರಲಿ ಫಿಶ್ ಮಾಡೋಕ್ಕೆ ಅಂತ ಒಂದು ಆಸೆ. ಅದು ಗೊತ್ತಿಲ್ಲ ಹಿಂಗೆ ಅಂತ, ಬಟ್ ಆದರೂ ಒಂದು ಆಸೆಯಲ್ಲಿ ಹೇಳ್ಬಿಡ್ತೀವಿ, ಫ್ಲೋలో ಹೇಳ್ಬಿಡ್ತೀವಿ. ಸೊ ಇವತ್ತು 63 + 50 ಅಂದರೆ ಇನ್ನೊಂದು 110 ವರ್ಷ ಆ ದೇವ್ರ ಆಶೀರ್ವಾದ ಕೊಟ್ಟರೆ ಇರೋಣ. ಇದಕ್ಕೆ ನೀವೆಲ್ಲರೂ ಇರೋಣ, ಸೇಮ್ ಟೀಮೇ ಇರಲಿ, ಅದೇ ಹೆಂಗಾಗಿರಲಿ, ಎಲ್ರೂ ಹೆಂಗಂಗೆ ಇರೋದು ಬೇಡ, ಹೆಂಗಾಗಿರಲಿ ಅಂತ ನಾನು ಕೇಳ್ತೀನಿ. ನಾನು ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಆಲ್ ದಿ ಬೆಸ್ಟ್, ಗುಡ್ ಲಕ್. ಎಲ್ರಿಗೂ ನಮಸ್ಕಾರ. ತುಂಬ ದಿವಸ ಆಗಿತ್ತು ನಿಮ್ಮನ್ನೆಲ್ಲ ನೋಡಿ, ಖುಷಿ ಆಗ್ತಾ ಇದೆ. ಶ್ರೀಕಾಂತ್ ಸರ್ ಅವ್ರ ಬಗ್ಗೆ ನನಗೆ ಯಾವಾಗಲೂ ಪ್ರೀತಿ ಕೋಪ ಎರಡೂ ಇರುತ್ತೆ. ಸಿನಿಮಾ ನನಗೆ ಮಾಡದೇ ಇದ್ದಾಗ ಕೋಪ, ಮಾಡಿದಾಗ ಖುಷಿ. ಸೊ ಹಂಗಾಗಿ ನಾನು ಪುನೀತ್ ಕೇಳ್ತಾ ಇರ್ತೀನಿ, ಶ್ರೀಕಾಂತ್ ಅವ್ರು ಮಾಡೋರ್ಗು ನಾನು ಬರಲ್ಲ ಹೋಗು ಅಂತ. ಸೊ ಹಂಗಾಗಿ ನನ್ನ ಅವರ ಸಂಬಂಧ ನಾನಿವತ್ತು ಒಂದು ಹಂತದಿಂದ ತುಂಬ ಒಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂದರೆ ಅದಕ್ಕೆ ಕಾರಣವೇ ಶ್ರೀಕಾಂತ್ ಅವರ ಬ್ಯಾನರು, ಸಲಗ ಸಿನಿಮಾ, ಅದಾದಮೇಲೆ ಭೀಮಾ ಎಲ್ಲ ಬಂದಿದ್ದು. ಸೊ ಹಂಗಾಗಿ ಮತ್ತೊಂದು ಜನ್ಮ ಕೊಟ್ಟಂಥ ಇನ್ನೊಂದು ಪ್ರೊಡಕ್ಷನ್ ಹೌಸ್ ನನಗೆ. ಹಂಗಾಗಿ ನೀವು ಯಾವಾಗ ಕರೆದ್ರೂ ನಾನು ಬರ್ತೀನಿ ಸರ್. ಈ ಸಿನಿಮಾ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ, ಹಿಟ್ ಆಗತ್ತೆ. ನಾಗಿ ಅವ್ರು ಹೇಳಿದ್ರು, ಸರ್ ಈ ಮಾತು ಹೇಳ್ಬಿಟ್ಟು ಹೋಗಿ ನೀವು ಬಂದು ಅಂತ. ಎಲ್ಲಿಂದ ಹೊಗಳೋದು ಸರ್, ಕಾಂಬಿನೇಷನ್ನೇ ಸೂಪರ್ ಆಗಿದೆ. ಸತ್ಯ ಹೆಗಡೆ ಮತ್ತು ಸೂರಿನ ನನ್ನ ಮನೆತನ, ನನ್ನ ಖಾನ್ದಾನ್ ಇರೋವರೆಗೂ ಮರೆಯೋಂಗಿಲ್ಲ. ಯಾಕೆಂದರೆ ದುನಿಯಾ ಅಂತ ಒಂದು ಸಿನಿಮಾನ ತೆಗೆದುಕೊಟ್ಟಿದ್ದೆ ಅವರು. ನನ್ನ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ರೆಫರೆನ್ಸ್ಗೆ ದುನಿಯಾ ಸಿನಿಮಾನ ನೋಡ್ತಾರೆ. ಸೊ ಹಾಗಾಗಿ ನಾನು ಸತ್ಯನಂತೂ ಲೈಫ್ ಟೈಮ್ ಮರೆಯೋಗಿಲ್ಲ. ಇನ್ನು ಹರಿಕೃಷ್ಣ ಅವರಂತೂ ಅವ್ರು ಹೇಳೋಂಗಿಲ್ಲ. ಅಂದರೆ ನಾವು ಜಂಗ್ಲಿ ಲೈಫ್ ಟೈಮ್ ತಿರ್ಗಾ ನಾವು ಮತ್ತೆ ಕೊಡೋಕ್ಕಾಗೋದಿಲ್ಲ. ಆ ಥರ ಒಂದು ಸೂಪರ್ ಡೂಪರ್ ಹಿಟ್ ಸಾಂಗ್ಸ್ ಕೊಟ್ಟಂಥ ಜಂಗ್ಲಿ ಇದನ್ನು ನನಗೆ ನನ್ನ ಯಶಸ್ಸಿಗೆ ಇನ್ನೊಬ್ಬರು ಕಾರಣ ಆದವರು. ಆ್ಯಸ್ ಇಟ್ ಈಸ್ ಪ್ರಮೋದ್ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಶ್ರೀಕಾಂತ್ ಸಾರು ಗಾಂಧಿನಗರ ಅನ್ನೋ ರೇಸ್ ಕುದುರೆಗಳಿದೆಯಲ್ಲ, ಕರೆಕ್ಟಾಗಿ ಗುನ್ನೀಸ್ ಮಾಡಿ ಹಿಡಿಯೋ ಅವರೊಬ್ಬರೇ ಮಾತ್ರ ಒಳ್ಳೆ ಕುದುರೆ ಹಿಡಿಯೋದು. ಅದಕ್ಕೆ ಗೊತ್ತಿಲ್ದಂಗೆ ಜಾಕಿ ಅವರು, ಆ ನಾಗಿ ಪಾಪ ಯಾವುದೋ ಕುದುರೆ ಹಿಡಿದ್ರು ಅಂತ ಊಟ ಹಾಕೋದು ಪುನೀತ, ಯಾವುದೋ ಕರ್ಕೊಂಬನ್ನಿ ಸರ್ ನಾನು ಹಾಕ್ತೀನಿ, ನಿಮ್ಗೆ ಯಾಕೆ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ. ಸೊ ಹಾಗಾಗಿ ಏನು ಎದುರಂಗಿಲ್ಲ ಪ್ರಮೋದ್. ಕರೆಕ್ಟ್ ಜಾಕಿನಿ ಅವ್ರು ಹಿಡಿದು ರೆಡಿ ಮಾಡಿದ್ದಾರೆ. ಪ್ರಮೋದ್ ನಾನು ಒಂದು ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ, ಒಂದು ಉತ್ತರ ಕರ್ನಾಟಕ ರತ್ನ ಪ್ರಪಂಚದ ಸಖತ್ ಇಷ್ಟಪಟ್ಟಿದ್ದೆ ಆ ಪರ್ಫಾರ್ಮೆನ್ಸ್ ನೋಡಿ. ನನಗೆ ತುಂಬ ಖುಷಿಯಾಗಿತ್ತು. ಒಳ್ಳೆ ವೋಲ್ಟೇಜ್ ಇರೋವಂಥ, ಆಲ್ರೆಡಿ ಬೆಳೆದಿರೋವಂಥ ಹೀರೋ, ಹೊಸ ಹೀರೋ ಅಲ್ಲಪ್ಪ. ಒಂದು ಸಿನಿಮಾ ಮಾಡಿದ್ರು ಹೀರೋನೇ, 100 ಸಿನಿಮಾ ಮಾಡಿದ್ರು ಹೀರೋನೇ. ಹಾಗಾಗಿ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಮೇಡಮ್ ಬಗ್ಗೆ ಏನು ಹೇಳೋಂಗಿಲ್ಲ, ಅವ್ರು ಮುಟ್ಟಿದ್ದೆಲ್ಲ ಚಿನ್ನ. ಅವ್ರು ಬಂದು ಮುಟ್ಟಿದ್ರೆ ಚಿನ್ನ ನೋಡಿ. ಆಲ್ರೆಡಿ ಸೇಲು, ಹರಿಕೃಷ್ಣ ಅವರೆಲ್ಲ ಹಂಗೆ ಸೇಲ್ ಅವರು ಇದಾಗಿದೆ. ಹಂಗಾಗಿ ನಿಮ್ಮ ಕೈಗೆ ಗುಣ ಚೆನ್ನಾಗಿದೆ, ಸತ್ಯವಾಗ್ಲೂ ಆ ಯೋಗ ನಿಮಗಿದೆ. ಎಲ್ಲ ಹೀರೋಗಳಿಗೂ ಸಿನಿಮಾ ಮಾಡಿಬಿಡಿ. ಇನ್ನೇನು ಗೊತ್ತು, ಇನ್ನೇನು ಭಯ. ಛಲ ಅವ್ರೆ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅವ್ರಿಗೆ. ಛಲ ಅನ್ನೋದು ತುಂಬ ನಮ್ಮ ಏನೋ ಒಂದು ಸಂಬಂಧ ಇದೆ, ಅದು ಒಳ್ಳೇದಾಗತ್ತೆ. ತುಂಬ ಪಾಪ ನೀವು ನಿದ್ದೆನೇ ಮಾಡ್ತೀರಾ, ನೋಡೋಕ್ಕಾಗ್ತಾರೆ ನನ್ನ ಕೈಯಲ್ಲಿ. ಫಸ್ಟ್ ಹೋಗಿ ನಿದ್ದೆ ಮಾಡಿಬಿಡಿ. ಅದಕ್ಕೆ ಒಳ್ಳೇದಾಗಲಿ ನಿಮಗೆ, ತುಂಬ ಒಳ್ಳೇದಾಗಲಿ. ಒಳ್ಳೇದಾಗಲಿ. ಆ್ಯಸ್ ಇಟ್ ಈಸ್. ಇನ್ನೇನು ನಮ್ಮ ದೊಡ್ಡ ಮಗಳು ನೋಡಿದ್ರೆ ಆ ಹುಡುಗಿನ ನೋಡೋಂಗಿಲ್ಲ ನಾನು. ಇದು ನೋಡಿದಾಗೆಲ್ಲ ಕನ್ಫ್ಯೂಸ್ ಆಗ್ತೀನಿ, ಅವಳು ಏನೋ ಬಂದಿದ್ದಾಳೆ ಇಲ್ಲಿ ಅಂತ. ಸೊ ಹಂಗೆ ನನಗೆ ತುಂಬ ಇಷ್ಟವಾಗಿರೋಂಥ ನಟಿ. ನಾನು ಯಾವಾಗಲೂ ಹೇಳ್ತಿದ್ದೆಪ್ಪ, ನಾನು ಆ್ಯಕ್ಟ್ ಮಾಡಬೇಕು, ನನ್ನ ದೊಡ್ಡ ಮಗಳು ಅಂದ್ಬಿಡ್ತಾರಮ್ಮ ನಿನ್ನ ಜೊತೆ ಇದ್ದರೆ ನಾನೇನು ಮಾಡಲಿ ಅಂತ.
ನಂಗೆ ಅದೇ ಯಾವಾಗಲೂ ಖುಷಿ, ತುಂಬ ಎನರ್ಜಿ ಇರುವಂಥ ನಟಿಮಣಿ. ಒಳ್ಳೇದಾಗಲಿ ಮೇಡಮ್ಗೂ, ಒಳ್ಳೇದಾಗಲಿ. ನಮ್ಮನ್ನೆಲ್ಲ ಅರಸೋದಕ್ಕೆ ಜ್ಯೋತಿ ಮೇಡಮ್ ತಮಗೂ ಒಳ್ಳೇದಾಗಲಿ. ನಮ್ಮನ್ನೆಲ್ಲ ಅರಸೋದಕ್ಕೆ ನಮ್ಮ ಪಿತಾಮಹರಾದ ಆರ್ ಚಂದ್ರು ಅವರು ಬಂದಿದ್ದಾರೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆಲ್ಲ ಇರಲಿ. ಇನ್ನು ಸಾಯಿ ಕುಮಾರ್ ಸರ್ ಬಗ್ಗೆ ನಾವೇನು ಮಾತಾಡೋಗಿಲ್ಲ. ಅಂದರೆ ಅವತ್ತಿನ ಟೈಮಲ್ಲೇ ಇಡೀ ಕರ್ನಾಟಕನ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನೋಡುವಂಥ ಸಿನಿಮಾಗಳು ಅವಾಗಲೇ, ಐ ಥಿಂಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅವಾಗಲೇ ಆಯಿತು ಅನ್ಕೋತೀನಿ, ನೀವು ಮಾಡಿದ ಸುಮಾರು ಸಿನಿಮಾಗಳೆಲ್ಲನೂ. ಸೊ ಆ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಇರೋರು. ನಾವು ಅವ್ರ ಬಗ್ಗೆ ಮಾತಾಡೋಷ್ಟು ಇನ್ನೂ ನಮಗಿನ್ನ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅನ್ಕೋತೀನಿ. ಯಾಕಂದರೆ ಅವ್ರು ಹೇಳಿದ್ರು 52 ಸಿನಿಮಾನ ನಾವು ಮಾಡಿದ್ವಿ. 7 ಇಯರ್ಸಲ್ಲಿ 52 ಸಿನಿಮಾ ಅಂದರೆ ತಮಾಷೆ ಅಲ್ಲ ಅದು. ಸೊ ಹಂಗಾಗಿ ನಿಮ್ಮ ಬಗ್ಗೆ ನಾವು ಮಾತಾಡೋಷ್ಟು ಇದು ಇನ್ನೂ ಮುಂದೆ ಬರಲಿ ಅಂತ ಕೇಳ್ಕೊತೀನಿ. ಇವರು 100% ಮಾಡೋಣ. ನನಗೂ ತುಂಬ ಇಷ್ಟ ಇದೆ. ಹೆಂಗೆ ಅಂದರೆ ಇವ್ರದ್ದು ಗೊತ್ತಿಲ್ಲ, ಇವರೆಲ್ಲ ಮೇಕಪ್ ಹಾಕೊಂಡು ನಿಂತ್ಕೊಂಡ್ರೆ ಅವರು ತುಂಬ ಏನೋ ಒಂದು ಎನರ್ಜಿ ಫಿಲ್ ಆಗಿರೋ ಥರ ಒಂದು ಆರ ಇರುತ್ತೆ ಅವ್ರ ಸುತ್ತ. ಇಂಥ ನಟರುಗಳ ಸುತ್ತ ಯಾವಾಗಲೂ ಇರುತ್ತೆ. ನಾನು ನೋಡಿದ್ದೀನಿ ಅದನ್ನು. ಅವರೆಲ್ಲ ಮೇಕಪ್ ಹಾಕೊಂಡು ಹೊರಗಡೆ ಬಂದು ನಿಂತರೆ ಒಂದು ಅನಿಸುತ್ತೆ, ಈ ಮನುಷ್ಯನ ಹತ್ರ ಏನೋ ಇದೆ, ನಾನೇನೋ ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಭಾವನೆಗಳು ಇವನ್ನ ನೋಡಿದಾಗ ಬರುತ್ತೆ. ಅದು ಬಿಟ್ಟರೆ ನೀವು ಯಾರಿಗೇನು ಕಮ್ಮಿ ಇಲ್ಲ ಬಿಡಿ ಸರ್. ಅವಾಗಲೇ ನೀವು ಹಾಲು ಕುಡಿಸ್ಬಿಟ್ಟಿದ್ದೀರ ಎಲ್ಲರಿಗೂ. ನೀರು ಸಮೇತ ಹಾಲು ಕುಡಿಸಿದ್ರಿ. ಸೊ ಹಂಗಾಗಿ ನೀವು ನನ್ನ ಪ್ರಕಾರ ಇನ್ನೂ 50 ವರ್ಷ ಪೂರೈಸಿ ಎಲ್ಲ ನಟರ ಜೊತೆ ನೀವು ನಟನೆ ಮಾಡಬೇಕು ಅನ್ನೋ ಆಸೆ. ಮತ್ತೊಂದು ಸತಿ ಹೀರೋ ಟ್ರೈ ಮಾಡಿ, ಏನು ಕಡಿಮೆ ಇಲ್ಲ. ನೀವೇನು ಶ್ರೀಕಾಂತ್ ಸರ್ ಮತ್ತೊಂದು ಸತಿ ಆಲ್ ದ ಬೆಸ್ಟ್. ಮೇಡಮ್ ಬಂದಿಲ್ಲ ಇವತ್ತು, ಮನೆಯವರು ಬಂದಿದ್ದಾರಾ? ಓಕೆ, ಅವರೇ ತಾನೇ ನಮಗೆ. ಅವ್ರು ಲಕ್ಕಿ ಎಲ್ಲೋದ್ರು ಅವರು. ಆಮೇಲೆ ಅಪ್ಪ ಪ್ರಮೋದ್ ಒಂದು ಹ್ಯೂಮರು ಸಣ್ಣದಾಗಿ, ಬರ ಪುಟ್ಟ ಬೈಲಿ. ಸತ್ಯ ಜ್ಞಾಪಕ ಇದೆಯಾ ಪುಟ್ಟ? ಆರ್ಟ್ ವರ್ಕಾ? ಪ್ರೊಡಕ್ಷನ್ ಆದರೆ ಇದು ಆರ್ಟ್ ವರ್ಕ್ ಆದರೆ ಹುಷಾರಾಗಿರಮ್ಮ. ನನಗೆ ದುನಿಯಲ್ಲಿ ಸತ್ಯ ಲಾಸ್ಟ್ ಶಾಟ್ ಚಟಿನ ಮೇಲೆ ಮಲ್ಕೊಂಬರ್ತೀನಲ್ಲ, ಬೆಳಿಗ್ಗೆಗೆ ಸೂರಿ ಚಟ ತೊಗೊಂಬ ಅಂತ ಬೈದ್ಬಿಟ್ಟು ಸಿಕ್ಕಾಬಟ್ಟೆ ಬೈದಿದ್ದಾನೆ. ಇವನೇ ಆಟೋ ನಮ್ಮ ಡಿಪಾರ್ಟ್ಮೆಂಟ್ ಪುಟ್ಟ ಅಂತ, ನನಗೆ ಕ್ಲೋಸ್ ದಾಸಪ್ಪ ಪುಟ್ಟಣ್ಣ ಅಂತ. ಬೆಳಿಗ್ಗೆಗೆ ಶೂಟಿಂಗ್ ಹೋದರೆ ಒಳ್ಳೆ ಚಟ ತೊಗೊಂಬಂದ ಸರ್. ನಾನು ಅದ್ರ ಮೇಲೆ ಮಲ್ಕೊಂಡು ಆ್ಯಕ್ಟಿಂಗೆಲ್ಲ ಆಯಿತು. ಏನು ಬಿಡು ಎಷ್ಟು ಚೆನ್ನಾಗಿ ಕಟ್ಟಿದ್ಯಾ ಅದೇ ಬರೆಯೋ ಕಾಸಲ್ಲಿದ್ದ ಮಾತ್ರ ಅದು ಯಾರೋ ಸತ್ತೋಗಿದ್ದಳು ಎತ್ಕೊಂಡು ಬಂದಿದ್ದೆ. ಬಿಡೋದಿಲ್ಲ ಏನಿಲ್ಲ, ಬರೆಯೋ ಕಾಸಲ್ಲಿದ್ದ ಮಾತ್ರ ಪ್ರೊಡಕ್ಷನಲ್ಲಿ ಅಲ್ಲೆಲ್ಲೋ ಯಾವ ಸತ್ತೋಗಿದೆ ಎತ್ಕೊಂಡ್ಬಂದಿದ್ದೆ. ಅದು ಯಾರಯ್ಯ ಅಷ್ಟೊತ್ತಾಗ ಸತ್ತೋಗೋಣ, ಸುಟ್ಟಾಕ್ಬಿಟ್ರೆ ಹೋಗುವವನ ಇಲ್ಲ. ಹಂಗಾಗಿ ನಾನು ಸ್ವಲ್ಪ ಪ್ರೊಡಕ್ಷನ್ ನೀರು ತೊಂದರೆ ಆಗಲ್ಲ, ಮಿಕ್ಸ್ ಮಾಡಲ್ಲ. ನೆಗಡಿ ಬಂದರೆ ನೀನೇ ಕಾರಣ ಸೆಟ್ಟಲ್ಲಿ. ಹಾಗಾಗಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ವೆಂಕಟಾಚಲ ಅವರೇ ನಿಮಗೆ ಒಳ್ಳೆಯದಾಗಲಿ. ನಾಗಿ ಅವ್ರಿಗೆ ಒಳ್ಳೆಯದಾಗಲಿ. ಪುನೀತ್ ಜೊತೆಲಿರ್ತಾರೆ, ತೊಂದರೆ ಇಲ್ಲ. 100% ಈ ಸಿನಿಮಾ ಗೆಲ್ಲುತ್ತೆ. ಒಳ್ಳೆ ವೈಬ್ ಇದೆ. ಆಮೇಲೆ ನಟ ಕೂಡ ಅಮೇಝಿಂಗ್ ನಟ, ನಟಿಮಣಿ ಕೂಡ. ಆಮೇಲೆ ನಮ್ಮ ಮಗಳಿಗೆ ಹೊಗಳಿಲ್ಲ ಅಂತ ಇದು ಮಾಡ್ಕೊಳೋದು ಬೇಡಮ್ಮ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದೀಗ ನಮ್ಮ ಸಿನಿಮಾದ ನಾಯಕಿ ಅಮೃತ ಅಯ್ಯಂಗಾರ್ ಅವರೇ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಹಲ್ಕಾ ಡಾನಲ್ಲಿ ನಿಮಗೆ ನಾಯಕಿಯ ಪಾತ್ರ ಅಂತ ಗೊತ್ತಾದಾಗ, ನಿಮಗೆ ಈ ನರೇಶನ್ ಸಿಕ್ಕಿದಾಗ ಎಷ್ಟು ಖುಷಿ ಆಯಿತು. ಇವತ್ತು ನಮ್ಮ ಸೂಪರ್ ಸ್ಟಾರ್ಗಳೆಲ್ಲ ಬಂದು ಮುಹೂರ್ತವನ್ನು ನೆರವೇರಿಸಿದ್ರು. ಎಷ್ಟು ಬ್ಲೆಸ್ಡ್ ಫೀಲ್ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಐ ಥಿಂಕ್ ಫಾದರ್ ಆದಮೇಲೆ ಹಲ್ಕಾ ಡಾನ್ ಅಂತ ನನಗೆ ಟೈಟಲ್ ಫಸ್ಟ್ ಕೇಳಲಿಲ್ಲ, ಕತೆ ಕೇಳಾದ್ಮೇಲೆ ನರೇಶನ್ ಕೊಡಬೇಕಾದ್ರೆ ಹಲ್ಕಾ ಡಾನ್ ಅಂತ ಹೇಳ್ತಾಯಿದ್ರು. ನಾನು ಆಮೇಲೆ ಟೈಟಲ್ಲೇ ಹಲ್ಕಾ ಡಾನ್ ಅಂತ ಗೊತ್ತಾದಾಗ ಓ ವಾವ್ ಅಂತ ಅಂದ್ಕೊಂಡೆ. ಯೂಶಲಿ ಮಾಸ್ ಡೈರೆಕ್ಟರ್ಸ್, ಮಾಸ್ ಹೀರೋಸ್ ನೋಡಿದ್ದೀವಿ, ಮಾಸ್ ಪ್ರೊಡ್ಯೂಸರ್ಸ್ ಜೊತೆ ಕೆಲಸ ಮಾಡ್ತಿರೋದು ಫಸ್ಟ್ ಟೈಮ್. ಅವರಿಬ್ಬರು ನನ್ನ ಕತೆ ಹೇಳಿದಾಗ ನನಗೆ ಗೊತ್ತಿತ್ತು, ಓಕೆ ಮಾಸ್ ಪ್ರೊಡ್ಯೂಸರ್ಸು, ನಾನು ಮಾಸ್ ಸಿನಿಮಾ ಮತ್ತೆ ಮಾಡ್ತಾಯಿದ್ದೀನಿ ಅಂತ ತುಂಬಾ ಖುಷಿ ಆಯಿತು. ಆ್ಯಂಡ್
ಆಲ್ಸೋ ಸಾಯಿ ಕುಮಾರ್ ಸರ್, ಕಂಗ್ರ್ಯಾಚುಲೇಷನ್ಸ್ ಆನ್ ಕಂಪ್ಲೀಟಿಂಗ್ 50 years. ನರೇಶನ್ ಕೇಳಾದ್ಮೇಲೆ ನಂಗೆ ಗೊತ್ತಾಗಿದ್ದಂದರೆ ಐ ಥಿಂಕ್ ದ ಎಂಟೈರ್ ಸಿನಿಮಾ ಇಸ್ ಡೆಡಿಕೇಟೆಡ್ ಟು ಹಿಮ್. ಕತೆ ಹೇಳ್ಬೇಕಾದ್ರೆ ಗೊತ್ತಾಯಿತು ಚಲ ಸರ್ ಎಷ್ಟು ಫ್ಯಾನ್ ಅವ್ರಿಗೆ ಅಂತ, ಬಿಕಾಸ್ ಅಷ್ಟು ರೆಫರೆನ್ಸ್ಗಳು ನನಗೆ ಸಾಯಿ ಕುಮಾರ್ ಸರೇ ಬಂದಾಗ ಆಗ್ತಾಯಿತ್ತು ಎಷ್ಟೊಂದು ಸತಿ ಕತೆ ಸ್ಟೋರಿ ಹೇಳಬೇಕಾದ್ರೆ. ಆ್ಯಂಡ್ ಆಲ್ಸೋ ಒನ್ ಮೋರ್ ಚಾಲೆಂಜಿಂಗ್ ಪಾರ್ಟ್ ಇಸ್ ಆ್ಯಕ್ಟಿಂಗ್ ವಿತ್ ಪ್ರಮೋದ್, ಬಿಕಾಸ್ ಅವರು ಸ್ಟೇಟ್ ಅವಾರ್ಡ್ ವಿನ್ನರು, ತುಂಬ ಒಳ್ಳೆ ಪರ್ಫಾರ್ಮರು. ನಾನು ಅಮ್ಮಗೆ ಹೇಳ್ತಾ ಇದ್ದೆ, ಇಲ್ಲ ಯಾಕೋ ಸ್ವಲ್ಪ ಎಕ್ಸ್ಟ್ರಾ ರೆಡಿ ಆಗಬೇಕನ್ಸುತ್ತೆ, ಕ್ಯಾಮ್ರಾ ಫೇಸ್ ಮಾಡೋ ಒಂದು 6-7 months ಆಯಿತು. ಈಗ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಸ್ವಲ್ಪ ನನಗೂ ಟೆನ್ಷನ್ ಇದೆ, ಯಾಕಂದರೆ ಅಂಥ ಅದ್ಭುತವಾದ ನಟ. ಆ್ಯಂಡ್ ಅವ್ರ ಜೊತೆಗೆ ಮೊದಲನೇ ಬಾರಿ ಸಿನಿಮಾ ಮಾಡ್ತಿರೋದು ತುಂಬಾ ಖುಷಿ ಇದೆ. ಆ್ಯಂಡ್ ಈ ಸಿನಿಮಾ ಬ್ಲೆಸ್ ಮಾಡೋದಕ್ಕೆ ಶಿವಣ್ಣ ಸರ್, ಸುದೀಪ್ ಸರ್, ಗೀತಾಕ, ರಚಿತಾರಾಮ್ ಅವರು, ಆ್ಯಂಡ್ ನಮ್ಮ ಸ್ಯಾಂಡಲ್ವುಡ್ ಸರ್ಗ, ದುನಿಯಾ ವಿಜಯ್ ಸರ್, ಶೈಲಜಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನ ಅಂದರೆ ಕೆ ಬಿ ಶ್ರೀಕಾಂತ್ ಸರ್ ಸಿನಿಮಾ ಮಾಡ್ತಿದ್ದಾರೆ ಅಂತಂದರೆ ಇಷ್ಟು ಜನ ಬರ್ತಾರೆ ಅಂತ ಗೊತ್ತು. ಅವರು ಮುಹೂರ್ತನೇ ಇಷ್ಟು ದೊಡ್ಡದಾಗಿ ಮಾಡಿದ್ಮೇಲೆ ಸಿನಿಮಾನು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಆಲ್ಸೋ ಚಾಲಾ ಸರ್, ಫಸ್ಟ್ ಟೈಮ್ ಅವರು ಡೆಬ್ಯೂ ಡೈರೆಕ್ಷನ್ ಅಂತ ಖಂಡಿತ ಅನಿಸಲ್ಲ, ಯಾಕಂದರೆ ಅವರು ನರೇಷನ್ ಕೊಡಬೇಕಾದ್ರೆ ಸರ್ ಹೇಳ್ದಂಗೆ ಫಸ್ಟಿಂದ ಎಂಡ್ ತನಕ ನನಗೆ ಸಿನಿಮಾನೇ ತೋರಿಸ್ಬಿಟ್ರು. ನರೇಷನಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಒಂದು ಕೊಟ್ಟಿಲ್ಲ ಅಷ್ಟೇ, ಅವರು ಅಷ್ಟು ಚೆನ್ನಾಗಿ ನರೇಷನ್ ಕೊಟ್ಟರು ವಿತ್ ಡೈಲಾಗ್ಸ್. ಆ್ಯಂಡ್ ತುಂಬ ಎಕ್ಸೈಟ್ಮೆಂಟ್ ಇದೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಆ್ಯಂಡ್ ಜ್ಯೋತಿ ಪೂರ್ವಜ್ ಅವರಿಗೆ ವೆಲ್ಕಮ್ ಬ್ಯಾಕ್, ಆ್ಯಂಡ್ ಇಟ್ ಫೀಲ್ಸ್ ರಿಯಲಿ ಗುಡ್ ಯು ಇನ್ ದ ಟೀಮ್. ಆ್ಯಂಡ್ ಸತ್ಯ ಸರ್ ಆ್ಯಂಡ್ ಆಲ್ಸೋ ಹರಿಕೃಷ್ಣ ಸರ್ ಒಟ್ಟಿಗೆ ಮೊದಲನೇ ಬಾರಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾಗಿ ಸರ್ ಇಲ್ಲಿ ಕಾಣಿಸ್ತಾ ಇಲ್ಲ, ಅವ್ರಿಗೂ ಥ್ಯಾಂಕ್ ಯು, ಆ್ಯಂಡ್ ಪುನೀತ್ ಅವ್ರಿಗೂ ಥ್ಯಾಂಕ್ ಯು, ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ಸಿನಿಮಾ ಒಂದು ಸ್ವಲ್ಪ ಕಂಫರ್ಟ್ ಝೋನಿಂದ ಆಚೆ ಬಂದು ಮಾಡೋಂಥ ಸಿನಿಮಾ, ಆ್ಯಂಡ್ ಈ ಥರ ಒಂದು ಮಾಸ್ ಆಗಿ ನಾನು ಕಾಣಿಸ್ಕೊಂಡಿಲ್ಲ. ಸೊ ಮೊದಲನೇ ಬಾರಿಗೆ ಹಲ್ಕಾ ಡಾನ್ ಮೂಲಕ ಕಾಣಿಸ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ. ನನ್ನ ಫಸ್ಟ್ ಸಿನಿಮಾ ಗೀತಾ ಬ್ಯಾಂಗಲ್ ಸ್ಟೋರ್ ಅಂತ. ಆ್ಯಕ್ಚುಲಿ ಫಸ್ಟ್ ಸಿನಿಮಾಗೆಲ್ಲರೂ ಟೆನ್ಷನ್ ಮಾಡ್ಕೊಂಡಿರ್ತಾರೆ, ನಾನು ಆ ಸಿನಿಮಾಗೂ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರಲಿಲ್ಲ. ಇವತ್ತು ಏನೋ ಒಂದು ವೈಬ್ರೇಷನ್ನು, ಎಷ್ಟೊಂದು ಜನ ಸೆಲೆಬ್ರಿಟೀಸು, ಒಂಥರ ಒಳಗಡೆಯಿಂದ ಒಂದು ಎನರ್ಜಿ. ಐ ಆಮ್ ಸೋ ಹ್ಯಾಪಿ. ಎಲ್ಲಿಂದ ಶುರು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ, ಬಿಕಾಸ್ ಇದು ನನಗೆ ತುಂಬ ಖುಷಿ ಕೊಟ್ಟಂತಹ ಸಿನಿಮಾ. ಕೇಳುವಾಗ ಫಸ್ಟು ಶಿವಣ್ಣಯಿಂದ ಶುರು ಮಾಡ್ತೀನಿ, ಬಿಕಾಸ್ ಅವರು ನನಗೆ ತುಂಬ ಪ್ರೀತಿ. ನಮ್ಮ ಬಾಸ್ ಮಗ, ಅವ್ರ ಮನೆಗೆ ಹೋದಾಗೆಲ್ಲ ಏನೋ ಒಂದು ಪ್ರೀತಿ ಅವರು ಕೊಡೋದು. ಒಂದು ರಿಕ್ವೆಸ್ಟಿಂಗ್ ಶುರು ಮಾಡ್ತೀನಿ ಕೆ ಪಿ ಶ್ರೀಕಾಂತ್ ಸರ್ ಹತ್ರ, ಬಿಕಾಸ್ ನೆಕ್ಸ್ಟು ಖಂಡಿತ ಶಿವಣ್ಣನ ಸಿನಿಮಾಗಳು ಮಾಡೇ ಮಾಡ್ತಾರೆ ಅವರು. ನೆಕ್ಸ್ಟ್ ಯಾವುದೇ ಸಿನಿಮಾ ಮಾಡಿದ್ರು ನಿಮ್ಮ ಪ್ರೊಡಕ್ಷನಲ್ಲಿ ನನ್ನನ್ನು ವಿಲ್ಲನ್ನಾಗಿ ಹಾಕೊಳ್ಳಿ. ನಾನು ಶಿವಣ್ಣನ ಹತ್ರ ಏಟ್ ತಿನ್ನಬೇಕು ಜೋರಾಗಿ ಅಂತ ಅನಿಸಿದೆ. ಸೊ ನಂಗೆ ತುಂಬ ಖುಷಿ ಇದೆ ಅದ್ರ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಸುದೀಪ್ ಸರ್, ಯು ಆರ್ ಸೋ ಸ್ವೀಟ್. ನಿಮ್ಮ ಮನೆಗೆ ಬಂದಾಗ ನಂಗೆ ಎಷ್ಟು ಖುಷಿ ಆಗೋಯ್ತು ಅಂತಂದರೆ, ನಾನು ಏನು ಕೇಳಿದ್ನೋ ಅದಕ್ಕೂ ಸಂಬಂಧನೇ ಇರಲಿಲ್ಲ. ನೀವು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರಿ, ಅಷ್ಟು ಸಪೋರ್ಟ್ ಮಾಡಿದ್ರಿ, ಟ್ಯಾಲೆಂಟ್ ಬಗ್ಗೆ ಹೊಗಳಿದ್ರಿ. ಒಂದು ವಿಷಯ ಏನಂತಂದರೆ, ನಾವು ಈ ಇಂಡಸ್ಟ್ರಿಗೆ ಯಾರೇ ಹೊಸಬ್ರು ಬಂದರೆ, ಆ್ಯಕ್ಟರ್ಸ್ ಅಂತ ಆಗಬೇಕು ಅಂತ ಬಂದರೆ, ಅವರು ಫಸ್ಟ್ ಆ್ಯಕ್ಟಿಂಗ್ ವಿಷಯದಲ್ಲಿ, ಸ್ಟೈಲಿಂಗ್ ವಿಷಯದಲ್ಲಿ ಸುದೀಪ್ ಸರ್ನ ರೋಲ್ ಮಾಡಲ್ ಆಗಿ ತಗೋತಾರೆ. ಅಂಥವ್ರು ನಮ್ಮ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಿದಾಗ ಹೊಗಳಿದಾಗ, ಏನೋ ದಬಾಕಿದ್ದೀವಪ್ಪ ಲೈಫಲ್ಲಿ, ಇಂಡಸ್ಟ್ರಿಯಲ್ಲಿ ಅಂತ ಅನಿಸಿದ್ದು ನಿಜ. ಥ್ಯಾಂಕ್ ಯು ಸೋ ಮಚ್ ಸರ್. ಆ ಒಂದು ಹೊಗಳಿಕೆಗೆ ಶ್ರೀಕಾಂತ್ ಸರ್ ಮೊನ್ನೆ ಹೇಳ್ತಿದ್ರು, ತುಂಬ ಹೊಗಳ್ತೀರಪ್ಪ ನಿಮ್ಮ ಆ್ಯಕ್ಟಿಂಗ್ನ, ಹುಡುಗ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ. ಸೊ ಸಾರ್ಥಕತೆ ಫೀಲಿಂಗು. ಆ್ಯಂಡ್ ವಿಜಯ್ ಸರ್ ಬಗ್ಗೆ ನಾವೆಲ್ಲ ಕಾಲೇಜು, ದುನಿಯಾ, ಮುಂಗಾರು ಮಳೆ ಎಲ್ಲ ಬಂದಾಗ ಅದನ್ನು ನೋಡಿಕೊಂಡು ಒಂದಷ್ಟು ಜನ ಇಂಡಸ್ಟ್ರಿಗೆ ಬಂದ್ರಲ್ಲ, ಆ ಸಾಲಲ್ಲಿ ನಾನು ಕೂಡ ಒಬ್ಬ. ಅಂದರೆ ಏನಂದರೆ ಕಾನ್ಫಿಡೆನ್ಸು. ವಿಜಯ್ ಸರು, ನಮ್ಮ ಗಣೇಶ್ ಸರ್ ಎಲ್ಲ ನೋಡಿದಾಗ, ನಿಮ್ಮ ಹತ್ರ ಒಂದು ವಸ್ತು ಸರಿಯಾಗಿದ್ರೆ, ಟ್ಯಾಲೆಂಟ್ ಅನ್ನೋ ವಸ್ತು ಸರಿಯಾಗಿದ್ರೆ, ಮಿಕ್ಕಿದ್ದೆಲ್ಲವನ್ನು ಕೊಡೋದಕ್ಕೆ ಜನ ಇದ್ದಾರೆ ಇಂಡಸ್ಟ್ರೀಲಿ. ಅವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ, ಗೆಲ್ಲಿಸ್ತಾ ಹೋಗ್ತಾರೆ. ಅದಕ್ಕೆ ವಿಜಯ್ ಸರ್ ಸಾಕ್ಷಿ. ಆ್ಯಂಡ್ ಅವರೆಲ್ಲರೂ ನಮ್ಮನ್ನು ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಕಾಲೇಜ್ ಮುಗಿಸಿ IFS ಆಫೀಸರ್ ಆಗಬೇಕು ಅಂದ್ಕೊಂಡು, ಇಲ್ಲ ನಾನು ಅಂದ್ಕೊಂಡಿದ್ದು ಸರಿ ಇದೆ, ಆ್ಯಕ್ಟರ್ ಆಗ್ಬೋದು ನಾನು, ಇವರೆಲ್ಲ ಸಾಧನೆ ಮಾಡಿದ್ದಾರೆ, ಅದೇ ನಮಗೂ ಜಾಗ ಇರುತ್ತೆ ಅಂದ್ಕೊಂಡು ಬರೋದಕ್ಕೆ ಕಾರಣ ವಿಜಯ್ ಸರ್, ನಮ್ಮ ಗಣೇಶ್ ಸರ್ ಥರದವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ, ನಿಮ್ಮ ಆಶೀರ್ವಾದ ಇರಲಿ. ಆ್ಯಂಡ್ ಸಿನಿಮಾ ವಿಚಾರಕ್ಕೆ ಬಂದರೆ, KP ಸರ್, ಐ ಆಮ್ ರಿಯಲಿ ಫೀಲಿಂಗ್ ಒಂಥರ ಎಮೋಷ್ನಲ್ ಫೀಲ್ ಆಗ್ತದೆ. ಬಿಕಾಸ್ ನಿಮ್ಗೆ ಜ್ಞಾಪಕ ಇರಬೇಕು, ಬಾಂಡ್ ರವಿ ಟೈಮಲ್ಲಿ ಯಾವುದೋ ವಿಷಯಕ್ಕೆ ನಾನು ಫೋನ್ ಮಾಡಿದ್ದೆ. ಆ ಫೋನ್ ಮಾಡಿದಾಗ ಏನೋ ವಿಷಯಕ್ಕೆ ಕೇಳೋಕ್ಕೆ, ಅವಾಗ ಪ್ರಮೋದ್ ಅದೆಲ್ಲ ಮಾಡೋಣ, ನಾನು ನಿಮ್ಗೊಂದು ಸಿನಿಮಾ ಮಾಡಬೇಕು ಅಂದರು. ನಾನು ನಕ್ಬಿಟ್ಟೆ ಆ್ಯಕ್ಚುಲಿ. ಸರ್ ನೀವು ಯಾಕೆ ನಂಗೆ ಸಿನಿಮಾ ಮಾಡ್ತೀನಿ? ಇಲ್ಲಪ್ಪ ನಾನು ಮಾತಾಡಬೇಕು ಅಂತ ಮಾತಾಡ್ತೀನಿ ಅಂದರು. ಸರಿ ಸರ್, ಇದು ಮುಗಿಸ್ಕೊಂಡಿದೆ, ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಏನೋ ಮುಗಿಸಿದ್ವಿ. ಅದಾದ್ಮೇಲೆ ಮತ್ತೆ ಫಾಲೋ ಅಪ್ ಮಾಡಿದ್ರು ಒಂದು 6 ತಿಂಗಳು ಬಿಟ್ಟು. ನಿಜವಾಗ್ಲೂ ಇವ್ರು ನಿಜವಾಗ್ಲೂ ಸಿನಿಮಾ ಮಾಡ್ತಾರೆ ನನಗೆ. ಬಿಕಾಸ್ ನಮ್ಮ ಜೊತೆ ನಮಗೆ ಗೊತ್ತಲ್ಲ ಏನೇನಾಗ್ತಿದೆ, ಏನು ಮಿಸ್ಟೇಕ್ಸ್ ಆಗ್ತಿರುತ್ತೆ, ಏನೇನು ಸರಿ ಹೋಗ್ತಿರುತ್ತೆ ಅಂತ. ಅದಾದ್ಮೇಲೆ ಶ್ರೀಕಾಂತ್ ಸರ್ ಫಾಲೋ ಅಪ್ ಮಾಡಿದಾಗ ಒಂದು ಧೈರ್ಯ ಬಂತು, ನಿಜವಾಗ್ಲೂ ಮಾಡ್ತಿದ್ದಾರೆ ಇವರು ಅಂತ. ಯಾವ್ದಾರು ಇದ್ರೆ ಹೇಳಿ ಅಂತ ಹೇಳಿದರು. ಬಾಂಡ್ ರವಿ ಟೈಮಲ್ಲಿ ಕೂಡ ನಮ್ಮ ಛಲ ಬಂದು ಈ ವಿಷಯ, ಈ ಡಾನ್ ಪೋರ್ಷನ್, ಹಲ್ಕಾ ಡಾನ್ ಅಂತ ಅನ್ನೋ ಟೈಟ್ಲ್ ನಮ್ಮ ಧರ್ಮ ಸರ್, ಆ್ಯಕ್ಟ್ರು ಧರ್ಮ ಇದ್ದಾರಲ್ಲ, ಅವರು ಕಳಿಸಿದ್ರು. ಬೇರೆ ಇದೆ ಪ್ರಮೋದ್, ಅದು ಪಿಕ್ಚರ್ ಬೇರೆ ಇದೆ, ಒಂದ್ಸಲ ಕೇಳಿ ಅಂದಿದ್ರು.
ಖಂಡಿತ ಬೇರೆ ಇದೆ, ಸಿಕ್ಕಾಪಟ್ಟೆ ಬೇರೆ ಇದೆ. ಆ ಸಿಕ್ಕಾಪಟ್ಟೆ ಬೇರೆನೇ ಸ್ವಲ್ಪ ಭಯ ಆಗ್ತಿದೆ ಆ್ಯಕ್ಚುಲಿ. ಅಷ್ಟೊಂದು ಬೇರೆ ಇದ್ರೆ ಓಕೆನಾ ಅಂತ, ಬಟ್ ಆದರೂ ಮಾಡಬೇಕಿತ್ತು, ಈ ಥರದ್ದೇನೋ ಬೇರೆ ಬೇಕಿತ್ತು. ಸೊ ಶ್ರೀಕಾಂತ್ ಸರ್ ಅವತ್ತು ನಮ್ಮ ಡೈರೆಕ್ಟರ್ನ ಕರೆಸ್ಕೊಂಡು, ನಾ ಹೇಳಿದ್ದಕ್ಕೆ ಕರೆಸಿ ಕೇಳಿಕೊಂಡು, ನಾ ಏನೋ ನೋಡೋಣ ಟ್ರೈ ಮಾಡೋಣ. ಅವರು ಟಗರು ಸಲಗ ಎಲ್ಲ ಹ್ಯಾಂಡ್ಲ್ ಮಾಡಿದ್ರಲ್ಲ, ಅವ್ರಿಗೆ ಗೊತ್ತು ಇದನ್ನು ಹ್ಯಾಂಡ್ಲ್ ಮಾಡೋದು ಹೆಂಗೆ ಏನು ಗೊತ್ತಿರುತ್ತೆ ಅನ್ನೋ ನಂಬಿಕೆ ನನಗೆ. ಅವರೇ ಬಾಯ್ಬಿಟ್ಟು ಕೇಳಿದ್ರೆ ಪಿಕ್ಚರ್ ಮಾಡಬೇಕು ಅಂತ ಒಂದು ಚಾನ್ಸ್ ತೊಗೊಂಬೋಣ, ಕಾಳು ಹಾಕ್ಬೋಣ ಅಂತ ಕಳಿಸಿದೆ. ನಮ್ಮ ಡೈರೆಕ್ಟ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರಿಗೆ ಅಂತಂದರೆ, ಅವ್ರ ಇಡೀ ಟೀಮ್, ನಾಗೇಶ್ ಸರ್ ಆಗಲಿ, ಪುನೀತ್ ಸರ್ ಆಗಲಿ, ಶ್ರೀಕಾಂತ್ ಸರ್ ಆಗಲಿ, ಸಿಕ್ಕಾಪಟ್ಟೆ ಖುಷಿಪಟ್ಟು ಕತೆ ಕೇಳಿದ್ಮೇಲೆ ಫೋನ್ ಮಾಡಿದ್ರು, ಪ್ರಮೋದ್ ತುಂಬ ಚೆನ್ನಾಗಿದೆ ಇದು, ನಾವು ಖಂಡಿತ ಮಾಡ್ತಿದ್ದೀವಿ ಇದನ್ನ ಅಂತ. ಏನೋ ಒಂಥರ ಖುಷಿ, ಪರವಾಗಿಲ್ಲ ಜಡ್ಜ್ಮೆಂಟ್ ಚೆನ್ನಾಗಿದೆ ನಮ್ಮದು, ಓಕೆನಾ ಪರವಾಗಿಲ್ವ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಆಲ್ಮೋಸ್ಟ್ 1.5 ವರ್ಷ ಆಯಿತು. ಸಾರ್ ಟೈಮ್ ತೊಗೊಂಡಿದ್ದಾರೆ. ಯಾಕೆ ಅಂತ ಕೇಳಿ, ಯಾಕೆ ಸರ್ ಇಷ್ಟೊಂದು ಟೈಮ್ ತೊಗೋತೀರಾ ಅಂತ ಕೇಳಿದಾಗ ಒಂದು ಮಾತು ಹೇಳಿದ್ರು, ಇಲ್ಲ ಪ್ರಮೋದ್ ಎಲ್ಲ ನೀಟಾಗೆ ಟ್ಯೂಷನ್ ಪಕ್ಕಾ ಮಾಡಿಕೊಂಡು, ಎಲ್ಲ ಪ್ರಿಪ್ರೇಷನ್ ಪಕ್ಕಾ ಮಾಡಿಕೊಂಡು ಫೀಲ್ಡ್ಗಳಿದ್ರೆ ಎಕ್ಸ್ಟ್ರಾಡಿನರಿಯಾಗಿ ಆಗುತ್ತೆ ಸಿನಿಮಾ ಪ್ರಾಜೆಕ್ಟ್ಗಳು ಅಂತ ಹೇಳಿದ್ರು. ತುಂಬ ಖುಷಿ ಆಯ್ತು ನನಗೆ, ಅವರ ಕ್ಲಾರಿಟಿ ಖುಷಿ ಆಯಿತು. ಸೊ ಅಲ್ಲಿಂದ ಇವತ್ತು ಮುಹೂರ್ತದವರೆಗೂ ಬಂದಿದೆ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಡೈರೆಕ್ಟ್ರು, ನಾನು ಯಾವಾಗಲೂ ಕತೆಗಳನ್ನ ಒಂದು ಸತಿ ಕೇಳ್ತೀನಿ, ಇನ್ನೊಂದು ಸರ್ತಿ ಫೋನಲ್ಲಿ ಒಂಚೂರು ಕೇಳಿಸ್ಕೊಂಡು ಸ್ಕ್ರಿಪ್ಟ್ ಕರ್ಸ್ಕೊಂಡ್ಬಿಡ್ತೀನಿ. ಇಲ್ಲ ಹಂಗಾಗಿಲ್ಲ, ಆಲ್ಮೋಸ್ಟ್ 5-6 ಸಲ ಕತೆ ಕೇಳಿದ್ದೀನಿ. 5-6 ಸಲಿನೂ ಡೈರೆಕ್ಟ್ರು ಬಾಯಿಂದನೇ ಕೇಳಿದ್ದೀನಿ. ಬಿಕಾಸ್ ಈ ಕತೆ ಅವ್ರು ಹೇಳುವಾಗ ತುಂಬ 5 ಸತಿ 6ನೇ ಸತಿನೂ ಕೂಡ ತುಂಬ ಬಿದ್ದು ನಕ್ಕಿದ್ದೀನಿ ನಾನು. ಸೊ ಇದಿಷ್ಟು ಮಜಾ ಇದೆಯಲ್ಲ ಅವ್ರ ಬಾಯಲ್ಲೇ ಕೇಳೋಣ ಅಂತ. ಅಂದರೆ ನಮ್ಮ ಡೈರೆಕ್ಟ್ರ್ ನರೇಷನ್ ಸ್ಟೈಲ್ ಅಷ್ಟು ಚೆನ್ನಾಗಿದೆ. ಸೊ ಅವರು ತುಂಬ ಶ್ರಮಪಟ್ಟು ಬರ್ಕೊಂಡಿದ್ದಾರೆ, ಚೆನ್ನಾಗಿ ಇದನ್ನು ಸಿನಿಮಾ ಮಾಡ್ತಾರೆ. ಇಷ್ಟು ಒಳ್ಳೆಯ ಟೀಮ್ ಕೊಟ್ಟಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಸರು. ಸೊ ಡೆಫಿನೆಟ್ಲಿ ಈ ಸಿನಿಮಾ ತುಂಬ ದೊಡ್ಡದಾಗುತ್ತೆ, ನನ್ನ ಜರ್ನಿಲಂತೂ ತುಂಬ ದೊಡ್ಡದಾಗುತ್ತೆ. ಆ್ಯಂಡ್ ಈ ಸಿನಿಮಾಗೆ ಸಪೋರ್ಟ್ ಮಾಡಿರುವಂಥ ಎಲ್ಲ ನಮ್ಮ ಚಂದ್ರು ಸರ್ ಆಗಲಿ, ಉದಯ್ ಮೆಹ್ತಾ ಸರ್ ಆಗಲಿ, ಅವರೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ ಮಾಡಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾಗಿ ಸರ್, ನಿಮ್ಮಿಂದ ಇವತ್ತು ಇಷ್ಟು ದೂರ ಬಂದಿದೆ ಇದು, ಸೊ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಆ್ಯಕ್ಚುಲಿ. ಆ್ಯಂಡ್ ಸಾಯಿ ಕುಮಾರ್ ಸರ್, ನಾನು ನಿಮ್ಮ ಸಿನಿಮಾಗಳನ್ನ ಟಿ ವಿಲಿ, ಯಾಕಂದರೆ ನಾವು ಥಿಯೇಟ್ರಲ್ಲಿ ನೋಡುವಷ್ಟರಲ್ಲಿ ಎಲ್ಲ ಟಿ ವಿಗೆ ಬರೋಕ್ಕೆ ಶುರು ಆಗ್ಬಿಟ್ಟಿತ್ತು ನಾವೆಲ್ಲ. ಹಂಗಾಗಿ ಟಿ ವಿಲಿ ಬಂದಾಗೆಲ್ಲ ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ಎನರ್ಜಿ, ಸ್ಕ್ರೀನ್ ಮೇಲೆ ನಿಮ್ಮ ಎನರ್ಜಿ ತುಂಬ ನನಗೆ ಟ್ರಾನ್ಸ್ಫರ್ ಆಗೋದು. ಹಿಂಗೆ ಇವರು ಅಂದರೆ ನಾವು ಅವ್ರನ್ನ ಬಂದರೆ ಸ್ಕ್ರೀನ್ ಮೇಲೆ ಆ ಕಡೆ ನೋಡೋಕೆ ಬಿಡ್ತಿರ್ಲಿಲ್ಲ. ಆ ಥರ ಡೈಲಾಗ್ ಡೆಲಿವರಿ, ಆ ಎನರ್ಜಿ. ಡೈಲಾಗ್ ಡೆಲಿವರಿಯಲ್ಲಿ ಒಂದು ವೇರಿಯೇಷನ್ ಇರುತ್ತೆ, ಗ್ರಾಫು. ಅದನ್ನು ಅವ್ರು ಎಷ್ಟು ಚೆನ್ನಾಗಿ ಮಾಡೋರು ಅಂತಂದರೆ, ನೀವು ಅಲ್ಲೂ ಆ ಕಡೆ ನೋಡೋಕ್ಕಾಗಲ್ಲ, ಅದನ್ನು ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀರಿ. ಅಂದರೆ ತುಂಬ ಒಳ್ಳೆ ನಟ ಅಂತ ಅದು. ಸೊ ಸಾಯಿ ಕುಮಾರ್ ಸರ್ ಬಗ್ಗೆ ಯಾರು ಏನು ಹೇಳಬೇಕಾಗಿಲ್ಲ. ಅವರ ಅಂದರೆ ನಾವು ಅದೊಂದೇ ನನಗೆ ಮಜಾ ಕೊಡ್ತಿದ್ದು, ಹಿಂಗೆ ಇವ್ರು ಏನೋ ಬೇರೆ ಥರ ಮಾಡ್ತಾರಲ್ಲ ಅಂತ. ಸೊ ಅಫ್ಕೋರ್ಸ್ ಇದರಲ್ಲಿ ನಾನು ಫ್ಯಾನ್ ಅಷ್ಟೇ, ಅವ್ರನ್ನ ಇಮಿಟೇಟ್ ಮಾಡಲ್ಲ. ಸೊ ಇದೊಂದು ಅಟ್ಲೀಸ್ಟ್ ಬಿಟ್ಕೊಡ್ತೀನಿ, ಡೈರೆಕ್ಟರ್ ಬೇಜಾರು ಮಾಡ್ಕೋಬೇಡಿ, ಇಮಿಟೇಟ್ ಮಾಡಲ್ಲ. ಸೊ ಸಿನಿಮಾ ತುಂಬ ಬೇರೆ ಇದೆ, ವಿಷಯ ಬೇರೆ ಇದೆ, ಸ್ಟ್ರಾಂಗ್ ಆಗಿದೆ, ಸ್ವಲ್ಪ ಹಾರ್ಶ್ ಆಗಿರುತ್ತೆ, ಬಟ್ ಎಲ್ಲದರಲ್ಲೂ ಫನ್ ಇರುತ್ತೆ, ಇಷ್ಟಂತೂ ಹೇಳ್ಬೋದು. ತುಂಬ ಮುಂದಿನ ದಿನಗಳು ಮತ್ತೆ ಮಾತಾಡೋಣ. ಆ್ಯಂಡ್ ಹರಿ ಸರ್, ನಾನು ನಿಮ್ಮ ದೊಡ್ಡ ಫ್ಯಾನು, ನಿಮ್ಮ ಮ್ಯೂಸಿಕ್ಗೆ, ನಿಮ್ಮ ಎನರ್ಜಿಗೆ, ನೀವು ಕೊಡುವಂಥ ಆರ್ಕೆಸ್ಟ್ರಾಗೆ ತುಂಬ ದೊಡ್ಡ ಫ್ಯಾನು. ಈಗ ನನಗೂ ಆ ಒಂದು ಅವಕಾಶ ಸಿಕ್ಕಿರೋದಕ್ಕೆ, ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಹೇಳ್ತಿದ್ರು ಟೀಸರ್ಗೆ ಚರ್ಚೆ ಬಿಸಾಕ್ಬಿಟ್ಟಿದ್ದಾರೆ ಅಂತ, ನಾನು ಇನ್ನೂ ಕೇಳಿಲ್ಲ. 12:30 ಬರುತ್ತೆ ನಮ್ಮ ಪಿಕ್ಚರ್ದು ವಿಷಯ, ನಮ್ಮ ಹರಿ ಸರ್ ವಿಷಯ ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ಆ್ಯಂಡ್ ಮೊನ್ನೆ KP ಸರ್ ಹೇಳ್ತಿದ್ರು, ಪ್ರಶ್ನವರೆಲ್ಲ ಬಂದಿರಪ್ಪ ಮೀಟಿಂಗ್ ಮಾಡಿದ್ವಿ ಒಂದು, ಎಲ್ಲರೂ ನಿನ್ನ ಬಗ್ಗೆ ತುಂಬ ಹೊಳ್ತಿದ್ರು, ತುಂಬ ಒಳ್ಳೆ ಹುಡುಗ, ಅವ್ನು ಬೆಳೀತಾನೆ, ಗ್ಯಾರಂಟಿ ಬೆಳೀತಾನೆ ಅಂತ. ಸೊ ಅವಾಗ ಅನ್ನಿಸ್ತು, ಪರವಾಗಿಲ್ಲ, ಏನೋ ಸಂಪಾದನೆ ಮಾಡಿದ್ದೀವಿ ಇಂಡಸ್ಟ್ರಿಯಲ್ಲಿ ನಾವು ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೆ. ಬಿಕಾಸ್ ನಾನು ಯಾವಾಗಲೇ ಸಿನಿಮಾ ಮಾಡಲಿ ಸಿಕ್ಕಲಿ, ನೀವು ಬೆಳಿಬೇಕು ಪ್ರಮೋದ್, ನೀವು ಗೆಲ್ಲಬೇಕು ಅಂತೀರಾ, ಅದು ನೀವು ಯಾವಾಗಲೂ ಹೇಳ್ತಿರ್ತೀರಾ. ನನ್ನ ಗೆಲುವು ನನಗಿಂತ ಜಾಸ್ತಿ ನೀವು ಸಂಭ್ರಮಿಸ್ತಿರ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ರಿಗೂ. ತುಂಬ ಸಪೋರ್ಟ್ ಇರಲಿ, ಇನ್ನೂ ತುಂಬ ಕೆಲಸ ಇದೆ ಮಾಡೋದಕ್ಕೆ. ನೆಕ್ಸ್ಟ್ ಏನೇ ವಿಷಯಗಳಿದ್ರು ಬರ್ತೀವಿ ಮತ್ತೆ. ಶೈಲಜಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಡಿ ಬೀಟ್ಸ್ ಕಡೆಯಿಂದ ನಮ್ಮ ಸಿನಿಮಾದ ಹಾಡುಗಳು ಬರ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್.